ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಟು ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಇಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ದಟ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಿಲ್, ಕೋಲಾರ ಡಿಸ್ಟ್ರಿಕ್ಟ್. ಡಿಯರ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಸಂಬಂಧಪಟ್ಟಂಗೆ ಕೆಲವು ಬೇಸಿಕ್ ಇಲ್ಯುಸ್ಟ್ರೇಷನ್ಸ್ ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತು ಕ್ಲಾಸಲ್ಲಿ ನಾವು ಎಕ್ಸಾಮಿನೇಷನ್ ಇಲ್ಯುಸ್ಟ್ರೇಷನ್ಸ್ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಈಗ ನಾವು ಈ ಒಂದು ಸೀರೀಸಲ್ಲಿ ಎರಡು ಎಕ್ಸಾಮಿನೇಷನ್ ಇಲ್ಯುಸ್ಟ್ರೇಷನ್ ಡಿಸ್ಕಸ್ ಮಾಡೋಣ. ಅಲ್ಲಿಗೆ ನಿಮ್ಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಈ ಇಲ್ಯುಸ್ಟ್ರೇಷನ್ಸ್ ಆಗೋದ್ಮೇಲೆ ದೆನ್ ಆಫ್ಟರ್ ಯು ವಾಚ್ ಎವ್ರಿಥಿಂಗ್ ಕಂಪ್ಲೀಟ್ಲಿ, ಆಯಿತಾ, 16ಇಂದ 20th ಸೀರೀಸ್ವರೆಗೂ ಎಲ್ಲ ವೀಡಿಯೋಸ್ನ ನೀವು ನೋಡಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಎಕ್ಸಾಮಿನೇಷನ್ ಇಲ್ಯುಸ್ಟ್ರೇಷನ್ಸ್ ಅಂದರೆ ಪ್ರೀವಿಯಸ್ ಪೇಪರ್ಸ್ ತೆಗೆದುಕೊಂಡು ಎಕ್ಸಾಮಿನೇಷನ್ ಇಲ್ಯುಸ್ಟ್ರೇಷನ್ಸ್ನ ಸಾಲ್ವ್ ಮಾಡಿ ಯು ಕ್ಯಾನ್ ಸಾಲ್ವ್, ಆಯಿತಾ. ಸೊ ವೇರ್ ಇಫ್ ಯು ಕೆನಾಟ್ ಸಾಲ್ವ್ ದೆನ್ ಕಾಮೆಂಟ್, ಐಲ್ ಡೂ ಸಮ್ ಅದರ್ ವಿಡಿಯೋಸ್ ಅಗೈನ್. ಬಟ್ ಐ ಆಮ್ ಶೋರ್ ಫಾರ್ ದಿಸ್ 4 series you can easily solve previous year paper. Once syllabus completed, again I will do the previous year paper solutions. ಆ ಒಂದು ಸೀರೀಸ್ ಕೂಡ ನಾನು ಮಾಡ್ತೇನೆ. ಸೊ ದೇರ್ ಆಲ್ಸೋ ವಿ ಕ್ಯಾನ್ ಕ್ಲಾರಿಫೈ ಅವರ್ ಡೌಟ್ಸ್. ಓಕೆ, ಫೈನ್. ಇವತ್ತು ನಾವು ಇಲ್ಯುಸ್ಟ್ರೇಷನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿಸ್ ಈಸ್ ಅ ಪ್ರಾಬ್ಲಮ್ ಆನ್ ಕಂಪ್ಯೂಟಿಂಗ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಅಡ್ಜಸ್ಟ್ಮೆಂಟ್ ಮೇಲೆ ಈ ಲೆಕ್ಕ ಇಲ್ಲ. ಇದು ಕಂಪ್ಲೀಟ್ ಇಲ್ಯುಸ್ಟ್ರೇಷನ್. ಎಕ್ಸಾಮ್ಗೆ ಈ ಥರವೇ 14 ಮಾರ್ಕ್ಸ್ಗೆ ಕೇಳ್ತಕ್ಕಂಥದ್ದು. ನೋಡಿ ಈ ಇಲ್ಯುಸ್ಟ್ರೇಷನ್ ಯಾವ ರೀತಿ ಇದೆ ಅಂತ. ಫ್ರಮ್ ದಿ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಮಿಸ್ಟರ್ ಫಾಜಲ್ ಕಂಪ್ಯೂಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2019-20. ಇಲ್ಲಿ ಮಿಸ್ಟರ್ ಫಾಜಲ್ ಅನ್ನೋನು ಸಂಬಂಧಪಟ್ಟಂಗೆ ಈ ಮಾಹಿತಿನ ಕೊಟ್ಟಿದ್ದಾರೆ. ಸೊ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ Fazal. So dividend from, first one, dividend from Indian Tea Company rupees 50,000. In bracket, 60% of the company's income is agricultural income. Second one, director fees received from Indian Coffee Company 33,000. Interest on fixed deposits in a cooperative society 42,500 ಗ್ರಾಸ್ ಅಂತ ಕೊಟ್ಟಿದ್ದೀನಿ ಬ್ರಾಕೆಟಲ್ಲಿ. ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಇನ್ ಎ ಕೋಆಪರೇಟಿವ್ ಬ್ಯಾಂಕ್ 53,500 ಗ್ರಾಸ್. ಡಿವಿಡೆಂಡ್ಸ್ ಫ್ರಮ್ ಕೋಆಪರೇಟಿವ್ ಬ್ಯಾಂಕ್ rupees 15,000 ಗ್ರಾಸ್. ಡಿವಿಡೆಂಡ್ ಫ್ರಮ್ ಟೆಕ್ಸ್ಟೈಲ್ ಕಂಪನಿ ರಿಜಿಸ್ಟರ್ಡ್ ಇನ್ ಇಂಗ್ಲೆಂಡ್ rupees 16,000. ನೆಟ್ ವಿನ್ನಿಂಗ್ ಫ್ರಮ್ ಲಾಟ್ರಿ 24,290. ನೋಡಿ ಇಲ್ಲಿ ನೆಟ್ ಅಂತ ಇದೆ ಅಂದರೆ ನೀವು ಗ್ರಾಸ್ ಅಪ್ ಮಾಡ್ಬೇಕು ಅದನ್ನು. ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಶ್ರೀಲಂಕಾ rupees 80,000. ಅನಾರೋರಿಯಂ ಫಾರ್ ಡೆಲಿವರಿಂಗ್ ಲೆಕ್ಚರ್ಸ್ ಇನ್ ಡಿಫರೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ rupees 18,000. Mr. Fazal claims the following deductions. Convenience expenses incurred for delivering lecture is 3,000 rupees. And lottery ticket purchased rupees 700. Next, bank charges for collecting dividend from textile company in England is rupees 800. Bank charges for collecting dividend from Indian tea company is rupees 500. ಇದಿಷ್ಟು ಮಾಹಿತಿಯನ್ನು ಅವನು ಕೊಟ್ಟಿದ್ದಾನೆ. ನಾವೀಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಅನಲೈಸಿಸ್ ಮಾಡಿ ಮೊದಲು, ಆಮೇಲೆ ಸೊಲ್ಯೂಷನ್ ಮಾಡೋಣ. ನೋಡಿ ಈ ಒಂದು ಇಲ್ಯುಸ್ಟ್ರೇಷನ್ ನಾವು ಗಮನಿಸೋದಾದ್ರೆ ವೆರಿ ಸಿಂಪಲ್ ಇಲ್ಯುಸ್ಟ್ರೇಷನ್, ಆಯಿತಾ. ನಾನು ನಿಮ್ಗೆ ಇದಕ್ಕೆ ಮೊದಲು ಕೂಡ ಹೇಳಿದೆ ಅಲ್ವಾ, ಏನು ಕೊಟ್ಟಿದ್ದಾನೆ ಈ ಇಲ್ಯುಸ್ಟ್ರೇಷನ್ನು. ಡಿಟ್ಟೋ ಇಲ್ಯುಸ್ಟ್ರೇಷನ್ ಇದೇ ರೀತಿ ಬರೆದ್ಬಿಡಿ, ಸ್ಟಿಲ್ ಯು ವಿಲ್ ಗೆಟ್ 8 ಮಾರ್ಕ್ಸ್ ಅಂತ ನಾನು ಹೇಳಿದ್ದೆ, ಹೌದಾ. ಸೊ ಸಚ್ ಈಸಿ ಇಲ್ಯುಸ್ಟ್ರೇಷನ್ಸ್ ಇವೆಲ್ಲ ಕೂಡ 1-2 ನೋಡ್ಕೊಬೇಕಷ್ಟೇ, ಇನ್ನು ಎತ್ತಿಂಗ್ ಇರ್ತದೆ. ನೋಡೋಣ ಈಗ ಏನೇನು ಟ್ರೀಟ್ಮೆಂಟ್ ಇದೆ ಯಾವ ರೀತಿ ಅಂತ. ಸೊ ದ ಫಸ್ಟ್ ಒನ್, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಟೀ ಕಂಪನಿ ಈಸ್ rupees 50,000. ನಾವು ಆಲ್ರೆಡಿ ಥಿಯರಿ ಡಿಸ್ಕಸ್ ಮಾಡುವಾಗ ಹೇಳಿದ್ದೀನಿ,
dividend from Indian company is completely exempted up to rupees 10 lakhs ಅಂತ ಹೌದಾ. ಸೊ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಟೀ ಕಂಪನಿ ಇಸ್ ಎಕ್ಸೆಂಪ್ಟೆಡ್. 10 lakhsಗೇನು ಜಾಸ್ತಿ ಬಂದರೆ ಎಷ್ಟು ಬರುತ್ತೋ ಅಷ್ಟು ಕಟ್ಟಬೇಕು ಆಯಿತಾ. ಬಟ್ ಇಲ್ಲಿ 50,000 ಇದೆಯಲ್ಲ, ಸೊ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್. ಮತ್ತೆ ಕೊಟ್ಟಿದ್ದೇನೆ 60% ಕಂಪನಿ ಇನ್ಕಮ್ ಇಸ್ ಅಗ್ರಿಕಲ್ಚರ್ ಇನ್ಕಮ್ ಆರ್ ವಾಟ್ ಎವರ್ ಇಟ್ ಈಸ್, ಸೊ ಇಟ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್. ನೆಕ್ಸ್ಟ್, ಡೈರೆಕ್ಟರ್ ಫೀಸ್ ರಿಸೀವ್ಡ್ ಫ್ರಮ್ ಆನ್ ಇಂಡಿಯನ್ ಕಾಫಿ ಕಂಪನಿ. ಡೈರೆಕ್ಟರ್ ಫೀಸ್ ಇದು, ಇಟ್ಸ್ ನಾಟ್ ಎ ಡಿವಿಡೆಂಡ್. ಸೊ ಡೈರೆಕ್ಟರ್ ಫೀಸ್ ಇಸ್ ಟ್ಯಾಕ್ಸಬಲ್, 33,000 ತಗೊಳ್ಳಿ. ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ಸ್ ಇನ್ ಎ ಕೋಆಪರೇಟಿವ್ ಸೊಸೈಟಿ 42,500. ಗ್ರಾಸನ್ನು ಕೊಟ್ಟಿದ್ದಾನೆ, ತೊಂದರೆ ಇಲ್ಲ, ಆಲ್ರೆಡಿ ಅವನೇ ಗ್ರಾಸ್ ಕೊಟ್ಟಿದ್ದಾನೆ. ಇಲ್ಲಿ ನೆಟ್ ಅನ್ನು ಕೊಟ್ಟಿದ್ರೆ ಗ್ರಾಸ್ ಅಪ್ ಮಾಡಬೇಕಿತ್ತು. ಸೊ ಗ್ರಾಸನ್ನು ಕೊಟ್ಟಿರೋದನ್ನು ಡೈರೆಕ್ಟ್ಲಿ ವಿ ಕ್ಯಾನ್ ಟೇಕ್ ಇಟ್ ಡೌನ್. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಇನ್ ಎ ಕೋಆಪರೇಟಿವ್ ಬ್ಯಾಂಕ್ 53,500 ಗ್ರಾಸ್, ಸೊ ಟೇಕ್ ಇಟ್ ಡೌನ್ ಡೈರೆಕ್ಟ್ಲಿ. Dividend from a cooperative bank 15,000 gross, so take it down directly. I mean ಇದು ಯಾವುದಕ್ಕೂ ಎಕ್ಸೆಂಪ್ಷನ್ ಇಲ್ಲ, ಓನ್ಲಿ ಇಂಡಿಯನ್ ಕಂಪ್ನಿಯಿಂದ ಡಿವಿಡೆಂಡ್ ಬಂದಿದ್ರೆ ಮಾತ್ರ ಎಕ್ಸೆಂಪ್ಟೆಡ್. ಕೋಆಪರೇಟಿವ್ ಸೊಸೈಟಿ, ಬ್ಯಾಂಕ್, ಸೊ ಇವೆಲ್ಲ ಕೂಡ ಎಕ್ಸೆಂಪ್ಟೆಡ್ ಇಲ್ಲ ಆಯಿತಾ. ನೀವು ಥಿಯರಿಕಲ್ಲಿ ಗಮನಿಸಿರ್ಬೋದು ಬೇಕಾದರೆ. ಡಿವಿಡೆಂಡ್ ಫ್ರಮ್ ಟೆಕ್ಸ್ಟೈಲ್ ಕಂಪನಿ ರಿಜಿಸ್ಟರ್ಡ್ ಇನ್ ಇಂಗ್ಲೆಂಡ್, ಸಿ ಇಟ್ ಈಸ್ ಅ ಡಿವಿಡೆಂಡ್ ಫ್ರಮ್ ಟೆಕ್ಸ್ಟೈಲ್ ಕಂಪನಿ, ಆದರೆ ರಿಜಿಸ್ಟರ್ ಎಲ್ಲಾಗಿದೆ, ಇದು ಇಂಗ್ಲೆಂಡಲ್ಲಾಗಿದೆ, ಇಟ್ಸ್ ನಾಟ್ ಇಂಡಿಯನ್ ಕಂಪನಿ. ಸೊ ಇದನ್ನು ಟ್ಯಾಕ್ಸಬಲ್ ಮಾಡಿ. ನೆಟ್ ವಿನ್ನಿಂಗ್ ಫ್ರಮ್ ಲಾಟ್ರಿ ಇಸ್ 24,290. ನೋಡಿ, ಲಾಟ್ರಿಯಿಂದ ವಿನ್ನಿಂಗ್ಸ್ ಮಾಡಿದ್ದಾನೆ ಆ್ಯಂಡ್ ಅಮೌಂಟ್ ಬಂದಿದೆ. ಇದು ನೆಟ್ ಅಮೌಂಟ್ 24,290 ಅಂದರೆ ಟಿ ಡಿ ಎಸ್ ಮಾಡಿದ್ದಾರೆ. ಸೊ ನೀವೇನು ಮಾಡಬೇಕು, ಮತ್ತೆ ಇದನ್ನು ಗ್ರಾಸ್ ಅಪ್ ಮಾಡಬೇಕು. ಯಾವ ಥರ ಗ್ರಾಸ್ ಅಪ್ ಮಾಡ್ತೀರಾ, 24,290 ಇಂಟು 100/70. ಯಾಕೆ 70? 30% ಟಿ ಡಿ ಎಸ್ ಮಾಡಿರ್ತಾರೆ, ಅದಕ್ಕೋಸ್ಕರ. Next, agricultural income from land situated in Sri Lanka is 80,000. So it is situated in Sri Lanka alva, take it down. Agricultural income India agire don't want to take, Sri Lanka alva, so ಹಾಗಾಗಿ ಅದನ್ನು ನೀವು ತಗೊಬೇಕು. ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಇಂಡಿಯಾ ಆಗಿದೆ, ಸೊ ಎಕ್ಸೆಂಪ್ಟೆಡ್. ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಶ್ರೀಲಂಕಾ ಆಗಿರೋದ್ರಿಂದ ಯು ವಾಂಟ್ ಟು ಬಿ ಟೇಕ್ ದಟ್ ಒನ್. ನೆಕ್ಸ್ಟ್, ಆನರೇರಿಯಮ್ ಫಾರ್ ಡೆಲಿವರಿಂಗ್ ಲೆಕ್ಚರ್ಸ್ in different management institutes is 18,000. I mean ನಿಮ್ಮ ಎಂಪ್ಲಾಯರಿಂದ ನಿಮಗೆ ಬಂದರೆ ಇದು ಎಲ್ಲಾಗುತ್ತೆ, ಇನ್ಕಮ್ ಫ್ರಮ್ ವೇರ್ ಇಟ್ ವಿಲ್ ಗೋ, ಇನ್ಕಮ್ ಫ್ರಮ್ ಸ್ಯಾಲ್ರಿಗೆ ಹೋಗುತ್ತೆ. ಸೊ ಯು ಆರ್ ಎ ಪ್ರೊಫೆಷ್ನಲ್ ಪರ್ಸನ್ ಆ್ಯಂಡ್ ಯು ಆರ್ ಗೆಟಿಂಗ್ ಫ್ರಮ್ ದ ಇನ್ಸ್ಟಿಟ್ಯೂಟ್ ಅಂತಂದರೆ ಇಟ್ ವಿಲ್ ಕಮ್ ಇನ್ಕಮ್ ಫ್ರಮ್ ಪ್ರೊಫೆಷನ್ಗೆ ಹೋಗುತ್ತೆ. ಬಟ್ ಇಟ್ ಇಸ್ ದ ವೇರಿಯಸ್ ಡಿಫ್ರೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ಸೊ ಇಟ್ ವಿಲ್ ಕಮ್ಸ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. See, you are in a professional, then it will go to the professional income. But when you are an employee but receiving money from other than your employer, then it will go to the income from other sources. So now ಇದನ್ನು ಅನ್ಕೊಳ್ಳೋಣ, is an employee and receiving from other than employers, so it is go to the income from other sources. Next, apart from this, Fazal claims the following deductions. ಏನು ಡಿಡಕ್ಷನ್ಸ್ ಫಜಾಲ್ ಚಾರ್ಜ್ ಮಾಡ್ತಾನೆ ನೋಡಿ. ಕನ್ವೇನೆನ್ಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಡೆಲಿವರಿಂಗ್ ಲೆಕ್ಚರ್ 3,000. ಅಲ್ಲೋಗಿ ಅವ್ನು ಲೆಕ್ಚರ್ ಡೆಲಿವರ್ ಮಾಡೋಕ್ಕೆ ಮಾಡಿ 18,000 ತಗೊಂಡಲ್ಲ, ಸೊ ಅದನ್ನು ಮಾಡೋದಕ್ಕೆ ಅವ್ನಿಗೆ 3,000 ಖರ್ಚು ಬಂದಿತ್ತಂತೆ. ಕನ್ವೇನೆನ್ಸ್ ಎಕ್ಸ್ಪೆನ್ಸಸ್ ಆಯಿತಾ, ಹೋಗೋದು ಬರೋದು, ಊಟ ತಿಂಡಿ ಎಲ್ಲ, ಅದನ್ನು ನೀವೇನು ಮಾಡಬೇಕು, ಇದರಿಂದ ಡಿಡಕ್ಟ್ ಮಾಡಬೇಕು. ಲಾಟ್ರಿ ಟಿಕೆಟ್ಸ್ ಪರ್ಚೇಸ್ 700. ನೋಡಿ, ನಿಮಗೆ ಲಾಟ್ರಿ ಟಿಕೆಟ್ ಆಯಿತಾ, ನೆಟ್ 24,290 ಬಂದಿದೆ, ಅದನ್ನು ಗ್ರಾಸ್ ಅಪ್ ಮಾಡ್ಕೊತೀರಿ. ಅದನ್ನು ನಿಮಗೆ ಆ ಲಾಟ್ರಿ ದುಡ್ಡು ಸಂಪಾದನೆ ಮಾಡೋಕ್ಕೆ ನೀವು ಫಸ್ಟ್ ಲಾಟ್ರಿ ತೊಗೊಂಡಿರ್ಬೇಕು. ಲಾಟ್ರಿ ತೊಗೊಂಡಿದ್ದಾಗ 700 ರೂಪಾಯಿ ಖರ್ಚಾಗಿದೆ, ಇದನ್ನು ಇದರಲ್ಲಿ ಡಿಡಕ್ಟ್ ಮಾಡಬೇಕಾ? ಯಾವ ರೀತಿ ಈ 18,000 ಇನ್ಕಮ್ ಬಂದಿದೆ, ಅದರಲ್ಲಿ ಅದಕ್ಕಾಗಿರೋಂಥ ಖರ್ಚು 3,000 ನೀವು ಕಳಿತೀರಿ, ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ 24,290 ಮತ್ತು ಅದನ್ನ ಗ್ರಾಸ್ ಅಪ್ ಮಾಡಿದ್ರೆ ನಿಮಗೆ ಒಂದು 30,000 ಬರುತ್ತೆ. ಅದರಲ್ಲಿ ಈ 700 ರೂಪಾಯಿನ ನೀವು ಯಾವುದೇ ಕಾರಣಕ್ಕೂ ಡಿಡಕ್ಟ್ ಮಾಡಬಾರ್ದು. ಯಾಕಂತಂದರೆ ದಿಸ್ ಈಸ್ ನಾಟ್ ಅಟ್ ಆಲ್ ಅಲೌಡ್ ಎಕ್ಸ್ಪೆನ್ಸಸ್ ಆಯಿತಾ, ಇದನ್ನು ಅಲೋ ಮಾಡಲ್ಲ ನಾವು. ಥಿಯರಿಯಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ದಿಸ್ ಈಸ್ ನಾಟ್ ಸಪೋಸ್ ನಾಟ್ ಟು ಡಿಡಕ್ಟ್ ದಿಸ್ ಒನ್ ಫ್ರಮ್ ದ ಇನ್ಕಮ್. ಎನಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟು ಅರ್ನ್ ಕ್ಯಾಶುವಲ್ ಇನ್ಕಮ್ ಯು ಸಪೋಸ್ ನಾಟ್ ಟು ಡಿಡಕ್ಟ್. ನೆಕ್ಸ್ಟ್, ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಫ್ರಮ್ ಟೆಕ್ಸ್ಟೈಲ್ ಕಂಪನಿ ಇನ್ ಇಂಗ್ಲೆಂಡ್. ಓಕೆ ಫೈನ್. ಸೊ ಇಲ್ಲಿ ನೀವೇನು ಮಾಡಿದಿರಿ, ನಿಮಗೆ ಡಿವಿಡೆಂಡ್ ಬಂದಿದೆ ಇಂಗ್ಲೆಂಡ್ ಕಂಪ್ನಿಯಿಂದ, ಅದನ್ನ ಕಲೆಕ್ಟ್ ಮಾಡೋಕ್ಕೆ ಬ್ಯಾಂಕ್ ಚಾರ್ಜಸ್, ಎಸ್ ಇಟ್ ಈಸ್ ಅಲೋವಬಲ್ ಡಿಡಕ್ಷನ್, ಇದನ್ನ ಡಿಡಕ್ಟ್ ಮಾಡಿ. ನೆಕ್ಸ್ಟ್, ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಟೀ ಕಂಪನಿ ₹500. ನೀವೇನು ಮಾಡಿದಿರಿ, ಇಂಡಿಯನ್ ಟೀ ಕಂಪ್ನಿಯಿಂದ ನಿಮಗೆ ಡಿವಿಡೆಂಡ್ ಬಂದಿದೆ, ಅದನ್ನ ಕಲೆಕ್ಟ್ ಮಾಡೋಕೆ 500 ರೂಪಾಯಿ ಕೊಟ್ಟಿದ್ದೀರಿ, ಆದರೆ ಇದು ಡಿಡಕ್ಷನ್ ನಿಮ್ಗೆ ಸಿಗಲ್ಲ.
ಯು ಕ್ಯಾನ್ ಆಸ್ಕ್ ಮಿ ಎ ಕ್ವಶನ್, ಸರ್ ವೈ ಇಂಗ್ಲೆಂಡ್ ಕಂಪ್ನಿಯಿಂದ ಡಿವಿಡೆಂಡ್ ಕಲೆಕ್ಟ್ ಮಾಡುವಾಗ ನಮಗೆ ಬ್ಯಾಂಕ್ ಚಾರ್ಜಸ್ ಸಿಕ್ಕಿದೆ, ಅದಕ್ಕೆ ಅಲೋ ಮಾಡಿದ್ರಿ, ಯಾಕೆ ಇದಕ್ಕೆ ಇಂಡಿಯನ್ ಟೀ ಕಂಪ್ನಿಯಿಂದ ಡಿವಿಡೆಂಡ್ ರಿಸೀವ್ ಮಾಡುವಾಗ ಬ್ಯಾಂಕ್ ಚಾರ್ಜಸ್ ಆಗಿರೋದಕ್ಕೆ ಯಾಕೆ ನೀವು ಕೊಡ್ತಾ ಇಲ್ಲ ಅಂದರೆ, ಯಾಕಂತಂದರೆ ಇಂಡಿಯನ್ ಟೀ ಕಂಪ್ನಿಯಿಂದ ಬಂದಿರೋ ಡಿವಿಡೆಂಡ್ ಎಕ್ಸೆಂಪ್ಟೆಡ್, ಹೌದಾ, ಅದು ನಾವು ತೆಗೆದುಕೊಂಡೇ ಇಲ್ಲ ಅದನ್ನು, ಹಾಗಾಗಿ ಅದಕ್ಕಾಗಿರೋ ಖರ್ಚು ಕೂಡ ಎಕ್ಸೆಂಪ್ಟೆಡ್, ಅದನ್ನು ನಾವು ತೊಗೊಂಬಾರ್ದು. ಆಯಿತಾ? ವೆನ್ ಎವರ್ ಯು ಸ್ಪೆಂಟ್ ಎನಿ ಎಕ್ಸ್ಪೆನ್ಸಸ್ ಫಾರ್ ದ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಟು ಅರ್ನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್, ದೋಸ್ ಎಕ್ಸ್ಪೆನ್ಸಸ್ ಆರ್ ನಾಟ್ ಅಟ್ ಆಲ್ ಡಿಡಕ್ಟಬಲ್. ಅರ್ಥ ಆಯ್ತಾ? ಎಕ್ಸೆಂಪ್ಟ್ ಆಗಿರೋ ಇನ್ಕಮ್ಸ್ನ ಸಂಪಾದನೆ ಮಾಡೋಕ್ಕೆ ನೀವು ಏನೇ ಖರ್ಚು ಮಾಡಿದ್ರು ಆ ಖರ್ಚು ಕೂಡ ಎಕ್ಸೆಂಪ್ಟೆಡ್, ಅಂದರೆ ಈ ಸಪೋಸ್ ನಾಟ್ ಟೇಕ್ ಅಂತ. ಸೊ ಇದಿಷ್ಟೇ ಇಲ್ಯುಸ್ಟ್ರೇಷನ್ನು, ಇದನ್ನು ಒಂದು ಫಾರ್ಮ್ಯಾಟಲ್ಲಿ ಹಾಕಿದ್ರೆ ಮುಗಿದೋಯ್ತು. ವೆರಿ ಸಿಂಪಲ್. ನೋಡಿ ಸೊಲ್ಯೂಷನ್. ಡಿವಿಡೆಂಡ್ ಫ್ರಮ್ computation of income from other sources of Mr. Fazal for the assessment year 2019-20, particulars, rupees and taxable amount. First, incomes. Dividend from Indian company exempt. Director fees received from Indian company 33,000. Interest on deposits in a cooperative society 42,500. And interest on deposits in a cooperative bank 53,500. And dividend received from a cooperative bank 15,000. Dividend from a textile company registered in England is 16,000. And winning from lottery 24,290. So into gross up madi 100 by 70, you will get 34,700. Next, agricultural income from land situated in Sri Lanka is 80,000. And honorarium for delivering lectures in different management institutes is 18,000. Now it's a time you get a gross income from other sources is 2,92,700. ಇವೆಲ್ಲವನ್ನು ನೀವು ಟೋಟಲ್ ಮಾಡಿದ್ರೆ ನಿಮಗೆ 2,92,700 ಬರುತ್ತೆ. ಇವಾಗ ಇದರಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಮಾಡಿ, ಅದರಲ್ಲಿ ಫಸ್ಟ್ ಒನ್ ಈಸ್ ಕನ್ವೇನೆನ್ಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಡೆಲಿವರಿಂಗ್ ಲೆಕ್ಚರ್ಸ್. ಎಷ್ಟಿದೆ? 43,000 ರುಪೀಸ್ ಇದೆ, ಅದನ್ನ ತೊಗೊಂಡಿದ್ದೀವಿ. ಲಾಟ್ರಿ ಟಿಕೆಟ್ಸ್ ಪರ್ಚೇಸ್ಡ್ ತೊಗೊಳ್ಬಾರ್ದು ಅಂತ ಹೇಳಿದ್ದೀನಿ. ಆ್ಯಂಡ್ ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಫ್ರಮ್ ಟೆಕ್ಸ್ಟೈಲ್ ಕಂಪನಿ ಇನ್ ಇಂಗ್ಲೆಂಡ್ 800. ಅದೇ ರೀತಿ ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಈಸ್ ಸಪೋಸ್ ನಾಟ್ ಟು ಕನ್ಸಿಡರ್. ಸೊ ಹಾಗಾಗಿ ನಮಗೆ ಸಿಕ್ಕಂಥ ಡಿಡಕ್ಷನ್ಸ್ ಎರಡೇ, 3,000 ಪ್ಲಸ್ 800, 3,800. ಟೋಟಲ್ 2,92,700 ಅಂದರೆ ಕ್ರಾಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ನೀವೇನು ಮಾಡಿ ಇದನ್ನು ಕಳೀರಿ, ದೆನ್ ಯು ವಿಲ್ ಗೆಟ್ ಅ ಟೋಟಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 2,88,900. ಇದಿಷ್ಟು ನಿಮ್ಮ ಇಲ್ಯುಸ್ಟ್ರೇಷನ್. Again we can check a note here. No deduction is allowed for lottery tickets. Lottery ticketsಗೆ ಯಾವುದೇ ಡಿಡಕ್ಷನ್ನು ಇಲ್ಲಿ ಸಿಗೋದಿಲ್ಲ. ಅದೇ ರೀತಿ ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಟೀ ಕಂಪನಿ ಆರ್ ನಾಟ್ ಕನ್ಸಿಡರ್ಡ್ ಸಿನ್ಸ್ ದ ಡಿವಿಡೆಂಡ್ ಆರ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಸೊ ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಟೀ ಕಂಪನಿ ಆರ್ ನಾಟ್ ಕನ್ಸಿಡರ್ಡ್. ಹೌದಾ? ಬಿಕಾಸ್ ಡಿವಿಡೆಂಡ್ ಆರ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಆಲ್ರೆಡಿ ಹೇಳಿದ್ದೀನಿ, ಡಿವಿಡೆಂಡೇ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಆಗಿರೋದ್ರಿಂದ ಮತ್ತು ಬ್ಯಾಂಕ್ ಚಾರ್ಜಸ್ ಕೂಡ ನಾವು ತೆಗೆದುಕೊಳ್ಳೋದಿಲ್ಲ. ಸೊ ದಿಸ್ ಈಸ್ ಯುವರ್ ಇಲ್ಯುಸ್ಟ್ರೇಷನ್. ವೆರಿ ಸಿಂಪಲ್ ಆ್ಯಂಡ್ ಗುಡ್ ಇಲ್ಯುಸ್ಟ್ರೇಷನ್. ಇಟ್ ಮೇ ಕಮ್ ಫಾರ್ ಎಕ್ಸಾಮ್. ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಇನ್ನೊಂದು ಇಲ್ಯುಸ್ಟ್ರೇಷನ್ ನೋಡೋಣ. ಅದರಲ್ಲಿ ಇನ್ನು ಉಳಿದಿರ್ತಕ್ಕಂತಹ ಎಲ್ಲ ಅಡ್ಜಸ್ಟ್ಮೆಂಟ್ಸು ಕವರ್ ಆಗ್ತವೆ. ಇಲ್ಯುಸ್ಟ್ರೇಷನ್ 19. Problem on computing taxable income from other sources. From the following particulars of Girish, calculate his income from other sources for the assessment year 2019-20. ಇಲ್ಲಿ ಗಿರೀಶ್ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ಆಧರಿಸಿ ಅವನ 2019-20 ಅಸೆಸ್ಮೆಂಟ್ ಇಯರ್ಗಳಲ್ಲಿ ಅವನು ಎಷ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಅವನಿಗೆ ಬರ್ತದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನಂಬರ್ 1, ಡಿವಿಡೆಂಡ್ ಫ್ರಮ್ ಎ ಕಂಪನಿ ರಿಜಿಸ್ಟರ್ಡ್ ಇನ್ ಇಂಡಿಯಾ ಈಸ್ 35,000. ಸೊ ಡೈರೆಕ್ಟ್ಲಿ ಐ ವಿಲ್ ಟೆಲ್ ಯು ಓನ್ಲಿ. ಓಕೆ, ಡಿವಿಡೆಂಡ್ ಫ್ರಮ್ ಎ ಕಂಪನಿ ರಿಜಿಸ್ಟರ್ಡ್ ಇನ್ ಇಂಡಿಯಾ 35,000. ಡಿವಿಡೆಂಡ್ ಫ್ರಮ್ ಎ ಫಾರಿನ್ ಕಂಪನಿ 12,000. Winning from horse race 70,000 net. Winning from lottery 70,000 gross. Interest on post office cumulative term deposits 1,000 rupees. Interest received on deposits with a firm 5,400. Gamansi. Interest received on deposits with a firm rupees 5,400.
TDS is 10%. Dividend from cooperative society is rupees 5,000 in gross. Greece claims the following directions. Bank charges for collecting dividend from Indian company is rupees 350, from foreign company is rupees 120, and from cooperative society is 50. Next, interest on loan taken for purchase of shares of a foreign company is 15,000 and Indian company is 10,000. Amount spent on purchase of lottery tickets is 4,500 and amount spent on horse race is rupees 10,000. So solution for this illustration is very simple, same as I told before, right? ಸೇಮ್ ಸೊಲ್ಯೂಷನ್ ಇರುತ್ತೆ. ಎಲ್ಲ ಐಟಮ್ಸ್ನ ತಗೊಳ್ಳಿ, ಅಲ್ಲಿ ಇಲ್ಲುಸ್ಟ್ರೇಷನ್ ಏನೇನು ಐಟಮ್ಸ್ ಇದೆ ಅವೆಲ್ಲ ತಗೊಂಡು ಲಿಸ್ಟ್ ಮಾಡೋದಷ್ಟೇ, ಇನ್ನೇನು ಇಲ್ಲ ಈ ಲೆಕ್ಕದಲ್ಲಿ ಅಡ್ಜಸ್ಟ್ಮೆಂಟ್ಸ್, ಹೌದಾ? ಸೊ ಯಾವುದನ್ನ ಲಿಸ್ಟ್ ಮಾಡಬೇಕು, ಯಾವುದನ್ನ ಎಕ್ಸಾಮ್ ಕೊಡಬೇಕು ಮತ್ತು ಯಾವುದನ್ನು ಲೆಸ್ ಮಾಡಬೇಕು, ಆಯಿತಾ? ಇಷ್ಟನ್ನು ನಾವು ತಿಳ್ಕೊಂಡ್ರೆ ಈ ಇಲ್ಲುಸ್ಟ್ರೇಷನ್ಸ್ ಕಂಪ್ಲೀಟಾಗಿ ನಾವು ಮಾಡ್ಬೋದು. ಸೊ ಸೊಲ್ಯೂಷನ್: ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಗಿರೀಶ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20. ಅದರಲ್ಲಿ the first one is a dividend from a company registered in India. Normally it is exempted. Next, Indian dividend from a foreign company. ಅದನ್ನು ನೀವು ತಗೊಬೇಕು, 12,000 you want to take it. Next, winning from horse race 70,000 ಇದೆ. ಆಮೇಲೆ ಇದನ್ನು ನಾನು ನಿಮಗೆ ಇಲ್ಲುಸ್ಟ್ರೇಷನಲ್ಲೇ ಡಿಸ್ಕಸ್ ಮಾಡ್ತೀನಿ, ತಗೊಳ್ಳಿ. From the following particulars of Girish, calculate his income from other sources for the assessment year 2019-20 ಅಂತಿದೆಯಲ್ವಾ. ಡಿವಿಡೆಂಡ್ ಫ್ರಮ್ ಎ ಕಂಪನಿ ರಿಜಿಸ್ಟರ್ ಇನ್ ಇಂಡಿಯಾ ಈಸ್ 35,000. ಇದೇನು ಮಾಡ್ತೀರಾ, ಕಂಪ್ಲೀಟ್ಲಿ ಎಕ್ಸಾಮ್ ಮಾಡಿ. ಅದೇ ರೀತಿ ಡಿವಿಡೆಂಡ್ ಫ್ರಮ್ ಎ ಫಾರಿನ್ ಕಂಪನಿ 12,000, ಇದನ್ನು ತಗೊಳ್ಳಿ. ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್ ನೆಟ್ ಇದೆ, ಹೌದಾ? ಇದನ್ನ ಗ್ರಾಸ್ ಮಾಡಿ. ಎಷ್ಟು ಮಾಡ್ತೀರಿ? 70,000 ಇಂಟು 100/70. ಯಾಕೆ ಹೇಳಿ? 30% ಈಸ್ ಟ್ಯಾಕ್ಸ್ ಅಲ್ವಾ, ಅದಕ್ಕೋಸ್ಕರ. ವಿನ್ನಿಂಗ್ ಫ್ರಮ್ ಲಾಟ್ರಿ ಆಲ್ರೆಡಿ ಒಂದು ಗ್ರಾಸ್ ಕೊಟ್ಟಾಕಿದ್ದೇನೆ, ನೀವೇನು ಮಾಡೋಕೆ ಹೋಗಬೇಡಿ, ಡೈರೆಕ್ಟಾಗಿ ಅಮೌಂಟ್ ತಗೊಳ್ಳಿ ಅಷ್ಟೇ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಕ್ಯುಮುಲೇಟಿವ್ ಟರ್ಮ್ ಡೆಪಾಸಿಟ್ಸ್ ಈಸ್ 1,000 rupees. ಸೊ ಇಟ್ ಈಸ್ ಎಕ್ಸಮ್ಟೆಡ್ ಟು ದ 3,500 ಎಕ್ಸಮ್ಟೆಡ್ ಅಲ್ವಾ, ಇಂಡಿವಿಜುವಲ್ ಆದರೆ. ಸೊ ಇಟ್ ಈಸ್ ಎಕ್ಸಮ್ಟೆಡ್. ನೆಕ್ಸ್ಟ್, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡೆಪಾಸಿಟ್ಸ್ ವಿತ್ ಎ ಫಾರ್ಮ್ rupees 5,400. TDS ಇಸ್ 10% ಅಂತ ಹೇಳಿದೆ. ನೋಡಿ ಇಲ್ಲಿ ಏನು ಹೇಳಿದೆ ನಾನು, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡೆಪಾಸಿಟ್ಸ್ ವಿತ್ ಎ ಫಾರ್ಮ್. ಸೊ ಇದನ್ನು ನಾವು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಏನು ಮಾಡಿದ್ರೆ, ಡೆಪಾಸಿಟ್ ಮಾಡಿದ್ದಾನೆ, ಇವನಿಗೆ 5,400 ರೂಪಾಯಿ ಬಂದಿದೆ. ಇಲ್ಲಿ ಬ್ರಾಕೆಟಲ್ಲಿ TDS ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವೇನು ಮಾಡಬೇಕು, ಗ್ರಾಸ್ ಅಪ್ ಮಾಡಬೇಕು. ಅಂದರೆ TDS 10% ಮಾಡಿದ್ದೀವಿ ಅಂತ ಹೇಳಿರೋದು, ನೀವು ಗ್ರಾಸ್ ಅಪ್ ಮಾಡ್ಬೇಕು ಅದನ್ನು, ಆಯಿತಾ? 5,400 ಇಂಟು 100/90. ನೆಕ್ಸ್ಟ್, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಈಸ್ 5,000 ಗ್ರಾಸ್. ಸೊ ಇದು ನೀವು ತಗೊಳ್ಳಿ. ಆ್ಯಂಡ್ ಇಷ್ಟಾದಮೇಲೆ ಗಿರೀಶ್ ಕ್ಲೈಮ್ಸ್ ದಿ ಫಾಲೋವಿಂಗ್ ಡಿಡಕ್ಷನ್ಸ್. ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ 350. ಇದು ನೀವು ತೊಗೊಳ್ಬೇಡಿ, ಯಾಕೆ? ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸಮ್ಟ್ ಆದಾಗ ಅದಕ್ಕೆ ಖರ್ಚು ಮಾಡಿರ್ತಕ್ಕಂತಹ ಎನಿ ಎಕ್ಸ್ಪೆನ್ಸಸ್ ಆಲ್ಸೋ ನಾಟ್ ಅಲೌಡ್, ಆಯಿತಾ? ಎನಿ ಎಕ್ಸ್ಪೆನ್ಸಸ್ ಕಂಡಕ್ಟೆಡ್ ಆರ್ ಇನ್ಕರ್ಡ್ ಫಾರ್ ಎಕ್ಸಮ್ಟೆಡ್ ಇನ್ಕಮ್ ಈಸ್ ನಾಟ್ ಕನ್ಸಿಡರಬಲ್, ಆಯಿತಾ? ಹಾಗಾಗಿ ನೀವು ತೊಗೊಳ್ಬೇಡಿ. ನೆಕ್ಸ್ಟ್, ಫ್ರಮ್ ಫಾರಿನ್ ಕಂಪನಿ 120 ತಗೊಳ್ಳಿ. ಕೋಆಪರೇಟಿವ್ ಸೊಸೈಟಿ 50, ಇದನ್ನು ಕೂಡ ನೀವು ತಗೊಳ್ಳಿ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪರ್ಚೇಸ್ ಆಫ್ ಶೇರ್ಸ್ ಆಫ್ ಫಾರಿನ್ ಕಂಪನಿ ಈಸ್ 15,000. ನಾನು ಹೇಳಿದ್ದೀನಿ ಆಲ್ರೆಡಿ ನಿಮ್ಗೆ ಮೊನ್ನೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಅಲ್ಲಿ ಇಫ್ ಯು ಟೇಕ್ ಲೋನ್ ಫಾರ್ ಪರ್ಚೇಸ್ ಆಫ್ ಶೇರ್ಸ್ ಆ್ಯಂಡ್ ಯು ಆರ್ ಪೇಯಿಂಗ್ ಇಂಟ್ರೆಸ್ಟ್ ಆನ್ ಇಟ್, ದೆನ್ ಇಟ್ ಈಸ್ ಆಲ್ಸೋ ಅಲೋವಬಲ್ ಡಿಡಕ್ಷನ್. 15,000 ತಗೊಳ್ಳಿ. ಆ್ಯಂಡ್ ಇಂಡಿಯನ್ ಕಂಪನಿ ಈಸ್ 10,000. It is disallowed. Interest on loan taken for purchase of shares of foreign company 15,000 is allowed. ಅದೇ ಇಂಡಿಯನ್ ಕಂಪನಿ rupees 10,000 ಅಂದರೆ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪರ್ಚೇಸ್ ಆಫ್ ಶೇರ್ಸ್ ಇನ್ ಇಂಡಿಯನ್ ಕಂಪನಿ ಇಸ್ ಡಿಸಲೌಡ್. ಯಾಕೆ ಹೇಳಿ? ಇಂಡಿಯನ್ ಕಂಪನಿಯಿಂದ ಡಿವಿಡೆಂಡ್ ಬಂದರೆ ಅದು ಕೂಡ ಎಕ್ಸಮ್ಟೆಡ್. ಹಾಗಾಗಿ ಆ ಎಕ್ಸಮ್ಟೆಡ್ ಇನ್ಕಮ್ ಅರ್ನ್ ಮಾಡೋಕ್ಕೆ ನಾವು ಏನು ಮಾಡಿದ್ರು ಅದು ಕೂಡ ನಾಟ್ ಕನ್ಸಿಡರಬಲ್. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವ ರೀತಿ ನಾವು ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸಮ್ಟ್ ಮಾಡ್ತೀವಿ, ಅದೇ ರೀತಿ ಎನಿ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಇಂಡಿಯನ್ ಕಂಪನಿ ಡಿವಿಡೆಂಡ್ ಅರ್ನಿಂಗ್ ಈಸ್ ಎಕ್ಸಮ್ಟೆಡ್. ಯಾಕೆ ಹೇಳಿ?
ಇಂಡಿಯನ್ ಕಂಪನಿಯಿಂದ ಬರೋ ಡಿವಿಡೆಂಡ್ ಎಕ್ಸೆಂಪ್ಟೆಡ್ ಆದಾಗ ದ ಎನಿ ಅಮೌಂಟ್ ಯು ಸ್ಪೆಂಡ್ ಟು ಅರ್ನ್ ಸಚ್ ಇಲ್ಲೇ ಅಲ್ಲ ಎಲ್ಲಾದರೂ ಆಗಲಿ ಎನಿ ಅಮೌಂಟ್ ಯು ಸ್ಪೆಂಟ್ ಟು ಅರ್ನ್ ಎಕ್ಸೆಂಪ್ಟೆಡ್ ಇನ್ಕಮ್ ಈಸ್ ನಾಟ್ ಕನ್ಸಿಡರಬಲ್. ಇದನ್ನು ನೀವು ಜ್ಞಾಪಕದಲ್ಲಿಟ್ಕೊಳ್ಳಿ. ಇಂಡಿಯನ್ ಕಂಪನಿಯಿಂದ ಬರೋ ಡಿವಿಡೆಂಡ್ ಅಲೋವಬಲ್ ಇನ್ಕಮ್ ಆಗಿದ್ರೆ ಈ ಎಕ್ಸ್ಪೆನ್ಸಸ್ ಅಲೋ ಮಾಡಬೇಕಾಗಿತ್ತು. ಅದು ಯಾವಾಗ ಅದನ್ನ ಎಕ್ಸೆಂಪ್ಟೆಡ್ ಮಾಡ್ತೀವಿ ಆ ರೀತಿ ಆ ಟೈಮಲ್ಲಿ ಅದಕ್ಕೆ ಖರ್ಚು ಮಾಡಿರ್ತಕ್ಕಂಥ ಬ್ಯಾಂಕ್ ಚಾರ್ಜಸ್ಸು, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪರ್ಚೇಸ್ ಆಫ್ ಸಚ್ ಶೇರ್ಸು ಇವೆಲ್ಲವನ್ನು ಕೂಡ ನೀವು ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟ್, ಅಮೌಂಟ್ ಸ್ಪೆಂಟ್ ಆನ್ ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ 4500. ನಾನು ಆವಾಗಲೂ ಹೇಳಿದ್ದೀನಿ ನಿಮಗೆ, ಎನಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ರಿಗಾರ್ಡಿಂಗ್ ಟು ದ ಕ್ಯಾಶುಯಲ್ ಇನ್ಕಮ್ ಅರ್ನಿಂಗ್ ಆಲ್ಸೋ ನಾಟ್ ಕನ್ಸಿಡರಬಲ್. ಅಮೌಂಟ್ ಸ್ಪೆಂಟ್ ಆನ್ ಆರ್ಸ್ ರೇಸ್ ಇಸ್ 10,000. ಇದಕ್ಕೂ ಕೂಡ ಅದೇನೇ ಆಯಿತಾ. ಎನಿ expenses you incurred to earn casual income and also exempted income, so such expenses are not allowed. ಸೊ ಇಷ್ಟೇ ಇರೋದು. ಇದನ್ನು ನಾವೇನು ಮಾಡೋಣ ಈಗ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ತಗೊಳ್ಳಿ, ಇದನ್ನು ಸೊಲ್ಯೂಷನ್ ಪಾಯಿಂಟಲ್ಲಿ ತೆಗೆದುಕೊಂಡು ಹೋಗ್ತಾನೆ. ಸೊಲ್ಯೂಷನ್: ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಗಿರೀಶ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20. ಪರ್ಟಿಕ್ಯುಲರ್ಸ್, ರೂಪೀಸ್ ಆ್ಯಂಡ್ ಟ್ಯಾಕ್ಸಬಲ್ ಅಮೌಂಟ್. Next, incomes. Dividend from a company registered in India, it is an exempted. ಹೌದಾ? Dividend from a company registered in India is exempted. ಅದೇ ರೀತಿ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಇಸ್ 12,000 ತಗೊಳ್ಬೇಕು. ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್ ನೆಟ್ ಕೊಟ್ಟಿದ್ದಾನೆ 70,000, ಅದನ್ನ ಗ್ರಾಸ್ ಅಪ್ ಮಾಡಿ ಇಂಟು 100/70 1 lakh ಆಯಿತು. ವಿನ್ನಿಂಗ್ ಫ್ರಮ್ ಲಾಟ್ರಿ ಡೈರೆಕ್ಟಾಗಿ ಗ್ರಾಸ್ ಕೊಟ್ಟಿದ್ದ, ಯು ಟೇಕ್ ಇಟ್ ಆನ್ ದಟ್ ಮನಿ ಓನ್ಲಿ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಕ್ಯೂಮುಲೇಟಿವ್ ಟರ್ಮ್ ಡೆಪಾಸಿಟ್ಸ್ ಅಪ್ ಟು 3,500 ಎಕ್ಸೆಂಪ್ಟೆಡ್, ಅಲ್ಲಿ 1,000 ಬಂದಿತ್ತು, ಎಕ್ಸೆಂಪ್ಟ್ ಮಾಡಿ. ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡೆಪಾಸಿಟ್ ವಿತ್ ಎ ಫಾರ್ಮ್ 5,400 TDS ಕೊಟ್ಟಿದ್ದ, ಗ್ರಾಸ್ ಅಪ್ ಮಾಡಿ 6,000 ಆಯಿತು. ಆ್ಯಂಡ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇಸ್ 5,000, ಯು ಟೇಕ್ ಇಟ್ ಆನ್ ಇಟ್ ಡೈರೆಕ್ಟ್ಲಿ. ನಾವು ಕಮ್ ಟು ದ ಡಿಡಕ್ಷನ್ ಪಾರ್ಟ್. ಸೊ ನಿಮ್ಗೆ ಇಷ್ಟು ಮಾಡಿದಾಗ ಟೋಟಲ್ ಗ್ರಾಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಈಸ್ 1,93,000 ಬಂತು. ಈಗ ಇದರಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಅದು ನಿಲ್ ಆಯಿತಾ. ವಿ ಡೋಂಟ್ ಟೇಕ್ ದಟ್ ಒನ್. ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಯಾಕಂದರೆ ಎಕ್ಸೆಂಪ್ಟೆಡ್ ಇನ್ಕಮ್ ಆಗಿರತಕ್ಕಂಥ ಎನಿ ಎಕ್ಸ್ಪೆನ್ಸಸ್ ಈಸ್ ನಾಟ್ ಕನ್ಸಿಡರಬಲ್. ಅದೇ ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ಯು ಟೇಕ್ ಇಟ್ ಆನ್ 120 rupees, ಅದನ್ನು ನೀವು ತಗೊಳ್ಳಿ. ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಆಯಿತು. ಅದೇ ರೀತಿ ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ 50 rupees, ಯು ಟೇಕ್ ಇಟ್ ಆನ್. Interest on loan taken for purchase of shares of a foreign company 15,000, you take. Interest on loan taken for purchase of shares of Indian company, don't consider. Amount spent on purchase of lottery ticket, not considerable. Amount spent on RSS is not considerable. So total deductions available is 15,170. ಇಲ್ಲಿ ಗ್ರಾಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 1,93,000 ಅಲ್ಲಿ 15,170 ಲೆಸ್ ಮಾಡಿ, ಆಗ ನಿಮಗೆ ಟೋಟಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರುತ್ತೆ 1,77,830 rupees. ಸೊ ಇದಿಷ್ಟು ನಿಮ್ಮ ಇಲ್ಲುಸ್ಟ್ರೇಷನ್. ಸೊ ಅಗೇನ್ ಯು ಕ್ಯಾನ್ ಥ್ರೋ ಎ ಲೈಟ್ ಆನ್ ನೋಟ್ಸ್. ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಆ್ಯಂಡ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪರ್ಚೇಸ್ ಆಫ್ ಶೇರ್ಸ್ ಆಫ್ ಇಂಡಿಯನ್ ಕಂಪನಿ are not considered as the dividend on these shares are exempt. Amount spent on lottery tickets and horse race is expressly disallowed. Right? This is all about your illustrations from income from other sources. Dear students, I hope I covered all adjustments. So to check it, go to the previous year paper and solve illustrations from income from other sources. So before solving the previous papers, please go through my series number 16, 17, 18, 19 and 20, the 5 video series. I mean, you go through that, you clearly understand the concept, then you try to solve the previous year papers. I am sure you can solve that one. Okay. Thanks for watching. Have a great day. Jai Hind.